ಇಂಡಿಯಾದ ಮುಖ್ಯ ಕೋಚ್ ಆದ ಗೌತಮ್ ಗಂಭೀರ್ ಡ್ರೆಸ್ಸಿಂಗ್ ರೂಮ್ನಲ್ಲಿ ಕಿರ್ಚಾಡಿದಿರಂತೆ ಫ್ರೆಂಡ್. ಕಾರಣ ಏನಪ್ಪ ಅಂದರೆ ಇಂಡಿಯಾಗೆ ಆಸ್ಟ್ರೇಲಿಯಾ ವಿರುದ್ಧ 4ನೇ ಟೆಸ್ಟ್ ಮ್ಯಾಚ್ನಲ್ಲಿ ಇಂಡಿಯಾ ಸೋಲ್ತು. ಆದರೆ ಆ ಒಂದು ಸೋಲೋ ಮ್ಯಾಚ್ ಡ್ರಾ ಮಾಡ್ಕೊಳಕ್ಕೆ ಅವಕಾಶ ಇತ್ತು. ಆದರೆ ಇಂಡಿಯನ್ ಬ್ಯಾಟರ್ಸ್ ಕಂಪ್ಲೀಟಾಗಿ ಸ್ಟ್ರಗಲ್ ಮಾಡಿರೋ ಉದ್ದೇಶಕ್ಕೆ ಈ ಒಂದು ಮ್ಯಾಚ್ ಹೀನಾಯವಾಗಿ ಸೋಲಕ್ಕಾಯಿತು ಇಂಡಿಯಾ. ಅದಕ್ಕೋಸ್ಕರ ಡ್ರೆಸ್ಸಿಂಗ್ ರೂಮಲ್ಲಿ ಈ ರೀತಿ ಕಿರ್ಚಾಡೋ ಪರಿಸ್ಥಿತಿ ಬಂತು ಗೌತಮ್ ಗಂಭೀರ್ಗೆ. ಫ್ರೆಂಡ್ ವಾರ್ನಿಂಗ್ ಕೊಟ್ಟಿದ್ದಾರೆ ಫ್ರೆಂಡ್. ಇಂಡಿಯನ್ ಎಲ್ಲ ಪ್ಲೇಯರ್ಗೂ ಕೂಡ ವಾರ್ನಿಂಗ್ ಕೊಟ್ಟಿದ್ದೀವಿ. ಏನಪ್ಪ ಅಂದರೆ ನೆಕ್ಸ್ಟ್ ಬರುವಂಥ ಟೆಸ್ಟ್ ಮ್ಯಾಚ್ನಲ್ಲಿ ಯಾರಾದರೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರೆ ಓಕೆ. ಪದೇ ಯಾರು ಸ್ಟ್ರಗಲ್ ಮಾಡ್ತಾ ಇದ್ದಿರಲ್ಲ, ಸ್ಟ್ರಗಲ್ ಮಾಡ್ತಾ ಇದ್ದವ್ರಿಗೆ ಇನ್ನೊಂದು ಚಾನ್ಸ್. ಏನಾದರೂ ಸ್ಟ್ರಗಲ್ ಮಾಡಿದರೆ 5ನೇ ಟೆಸ್ಟ್ ಮ್ಯಾಚ್ನಲ್ಲಿ ಅವ್ರನ್ನ ಮುಲಾಜಿಲ್ಲದೆ ಕಿತ್ತೆಸಿತಾರಂತೆ ಫ್ರೆಂಡ್. ಇಂಥ ಕೋಚ್ ಯಾವಾಗ ಬಂದಿಲ್ಲ ಇಂಡಿಯಾಗೆ. ಮುಲಾಜಿಲ್ಲದೆ ಕಿತ್ತೊಗಿಸಿತಾರಂತೆ. ಅವರೇ ಹೇಳಿದ್ದು ಈ ಒಂದು ವಿಷಯನ ಗೌತಮ್ ಗಂಭೀರ್. ಹಾಗೆ ಗೌತಮ್ ಗಂಭೀರ್ ಇದಕ್ಕಿಂತ ಮುಂಚೆಗೆ ಈ ಒಂದು ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗಿದ್ದಕ್ಕೆ ಮುಂಚೆಗೆ ಒಬ್ಬ ಸೀನಿಯರ್ ಪ್ಲೇಯರ್ನ ಇಂಡಿಯನ್ ಸೀನಿಯರ್ ಪ್ಲೇಯರ್ನ ಬಿ ಸಿ ಸಿ ಐಯಿಂದ ಇವರು ಸೆಲೆಕ್ಟ್ ಮಾಡಬೇಕು ಅಂತ ಅವರು ಕಂಡೀಷನ್ ಹಾಕಿದ್ರು. ಆ ಒಂದು ಕಂಡೀಷನ್ ರಿಜೆಕ್ಟ್ ಮಾಡಿತ್ತು. ಯಾಕಪ್ಪ ಅಂದರೆ ಯಾರಪ್ಪ ಅಂದರೆ ಅವರು ಸೀನಿಯರ್ ಪ್ಲೇಯರ್ ಅಜಿತ್ ಅಗರ್ಕರ್ ಸೆಲೆಕ್ಟರ್, ಇಂಡಿಯನ್ ಸೆಲೆಕ್ಟರ್. ಅವ್ರಿಗೆ ಒಂದು ವಿಷಯ ತಿಳಿಸಿದ್ರಂತೆ, ನನಗೆ ಚೈತೇಶ್ವರ್ ಪೂಜಾರ್ನ ಸೆಲೆಕ್ಟ್ ಮಾಡಿ ಅಂತ ಗೌತಮ್ ಗಂಭೀರ್ ಹೇಳಿದ್ರಂತೆ. ಆ ಚೈತೇಶ್ವರ್ ಪೂಜಾರ್ನ ಸೆಲೆಕ್ಟ್ ಮಾಡೋಕ್ಕೆ ತಿರಸ್ಕರಿಸಿದೆ BCCI ಅಜಿತ್ ಅಗರ್ಕರ್. ಆಲ್ರೆಡಿ ಅವರು ತಿರಸ್ಕರಿಸಿದ್ದಕ್ಕೆ ಆಮೇಲೆ ಇವರು ಇಲ್ಲಿ ಸೋತಿದ್ದಕ್ಕೆ ಈಗ ಕಳಮಳ ಇದ್ದಿದೆ ಗೌತಮ್ ಗಂಭೀರ್. ಯಾಕಪ್ಪ ಅಂದರೆ ಆಲ್ರೆಡಿ ಅವ್ರು ಯಾವಾಗ ಕೋಚ್ ಆಗಿ ಬಂದರು ಅಲ್ಲಿಂದ ಹಿಡಿದು ಇಲ್ಲಿ ಮಟ್ಟನೂ ಕೂಡ ಕಂಪ್ಲೀಟಾಗಿ ಇಂಡಿಯಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಡ್ರೆಸ್ಸಿಂಗ್ ರೂಮ್ನಲ್ಲಿ ಏನೋ ಒಂದು ನಡೀತಾ ಇದೆ ಫ್ರೆಂಡ್. ಇವರು ಆಟಗಾರರ ಜೊತೆಗೆ ಚೆನ್ನಾಗದಾರೋ ಇಲ್ಲೋ, ಹಾಗೆ ದ್ರಾವಿಡ್ ಹಾಗೆ ರವಿ ಶಾಸ್ತ್ರಿ ಹಾಗೆ ಇವ್ರಿಗೆ ಪ್ಲೇಯರ್ ಜೊತೆಗೆ ಒಡನಾಟ ಚೆನ್ನಾಗಿದೆಯೋ ಇಲ್ಲ ಅನ್ನಿಸುತ್ತೆ ಫ್ರೆಂಡ್. ಇವರ ಒಂದು ಮಾತು ಕೇಳಿದರೆ ನೋಡೋಣ ಫ್ರೆಂಡ್. ಏನಾದರೂ ಮುಂದಿನ ಮ್ಯಾಚಲ್ಲಿ ಏನಾದರೂ ಕೈ ಕೊಟ್ಟರೆ ಪ್ಲೇಯರ್ನ ಕಿತ್ತಿಸ್ತಾರಂತೆ. ಹಾಗೆ ಇವರು ಅಂದ್ಕೊಂಡಂಗೆ BCCI ಸೆಲೆಕ್ಟ್ ಮಾಡ್ತಾ ಇಲ್ಲ. ಸೆಲೆಕ್ಟ್ ಮಾಡಿದರೂ ಕೂಡ ಈಗ ಸೀನಿಯರ್ ಪ್ಲೇಯರ್ಗೆ ಮರಿ ಹಾಕೋಕ್ಕೆ ಅವ್ರ ಟೀಮಿಂದ ಯಾವಾಗ ಬಿಟ್ಟು ಎಷ್ಟೋ ದಿನ ಆಗಿದ್ದು ಎಷ್ಟೋ ತಿಂಗಳಾಗಿರುತ್ತೆ ಬಿಟ್ಟು ಮತ್ತೆ ಅವ್ರನ್ನ ಕರ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಯಂಗ್ಸ್ಟರ್ಗೆ ಕೂಡ ಚಾನ್ಸ್ ಕೊಡಬೇಕು ಅಂತ ಒಂದು ಟೈಮ್ನಲ್ಲಿ ಇವ್ರಿಗೆ ಮತ್ತೆ ಸೀನಿಯರ್ ಪ್ಲೇಯರ್ ಆಲ್ರೆಡಿ ಸೀನಿಯರ್ ಪ್ಲೇಯರ್ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಡೇಜಾ ಇದ್ದಾರೆ. ಇವ್ರ ಮೇಲೆ ಕೂಡ ಯಾವಾಗ ರಿಟೈರ್ಡ್ ಅಂತ ಕೂಗು ಬರ್ತಾ ಇದೆ. ಅಂಥದ್ರಲ್ಲಿ ಮತ್ತು ಕೂಡ ಸೀನಿಯರ್ ಕರ್ಕೊಂಬಂದವರು ಗಂಭೀರನ ಇಟ್ಕೊಂಡ್ರೆ ಇದು ಸೀನಿಯರ್ ಟೀಮ್ ಆಗುತ್ತೆ. ಹಾಗಾಗಿ ಅವರಂಥ ಈ ಒಂದು ಪ್ಲೇಯರ್ನ ಚೈತೇಶ್ವರ್ ಪೂಜಾರ್ನ BCCI ಸೆಲೆಕ್ಟ್ ಮಾಡಿಲ್ಲ. ಈ ಒಂದು ಉದ್ದೇಶಕ್ಕೆ ಕಾಣುತ್ತೆ ನನಗನ್ಸುತ್ತೆ ಫ್ರೆಂಡ್. ಗಂಭೀರ್ ಅವರು ಏನಾದರೂ ಈ 5ನೇ ಟೆಸ್ಟ್ ಮ್ಯಾಚ್ ಏನಾರ ಮಾಡಿ ಪ್ಲೇಯರ್ಗೆ ಹುರಿದುಂಬಿಸಿ ಗೆದ್ದರೆ ಸ್ವಲ್ಪ ಮೊರೆದಿರುತ್ತೆ ರೋಹಿತ್ ಶರ್ಮಾ ಆಗಲಿ ಗಂಭೀರ್ ಆಗಲಿ. ಈ ಒಂದು ಮ್ಯಾಚ್ ಏನಾದರೂ 5ನೇ ಮ್ಯಾಚ್ ಟೆಸ್ಟ್ ಮ್ಯಾಚ್ ಹೋದರೆ ಮುಗೀತು. ಇಂಡಿಯನ್ ಮೊರೆದಿನೇ ಹರಾಜಾಗುತ್ತೆ ಫ್ರೆಂಡ್. ನಿಮ್ಗೇನು ಅನಿಸ್ತಾ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ಗೌತಮ್ ಗಂಭೀರ್ ಗರಂ ಆಗಿದ್ದಕ್ಕೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಏನು ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್.